ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಎಸ್ಎಸ್ಸಿಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳಿವೆ, ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು, ಏಜ್ ಲಿಮಿಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಒಟ್ಟಾರೆ ಎಸ್ಎಸ್ಸಿಯಲ್ಲಿ 3131 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಈ ಎಲ್ಲಾ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಪ್ರಾರಂಭ ದಿನಾಂಕವನ್ನ ನೋಡೋದಾದ್ರೆ ಜೂನ್ 23ರಿಂದ ಜುಲೈ 18ರವರೆಗೆ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನ ನೀಡಲಾಗಿರುವಂತದ್ದು. ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಟೈರ್ 1 ಎಕ್ಸಾಮಿನೇಷನ್ ಅನ್ನ ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 18ರವರೆಗೆ ನಡೆಸಲಾಗುವಂತದ್ದು. ಇನ್ನು ಟೈರ್ 2 ಎಕ್ಸಾಮಿನೇಷನ್ ಅನ್ನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ನಡೆಸಲಾಗುತ್ತದೆ. ಇದು ಟೆಂಟೇಟಿವ್ ಎಕ್ಸಾಮ್ ಡೇಟ್ ಆಗಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಲೋವರ್ ಡಿವಿಷನ್ ಕ್ಲರ್ಕ್ ಅಥವಾ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್. ಈ ಒಂದು ಹುದ್ದೆಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಈ ಹುದ್ದೆಗಳಿಗೆ ಆಯ್ಕೆಯಾದಂತ ಅಭ್ಯರ್ಥಿಗಳಿಗೆ ಲೆವೆಲ್ 2 ಅಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗುವಂತದ್ದು. ಅಂದರೆ 19,900ರಿಂದ 63,200ರವರೆಗೆ ವೇತನವನ್ನ ನೀಡಲಾಗುವಂತದ್ದು. ಇನ್ನು ಎರಡನೇದಾಗಿ ಡಾಟಾ ಎಂಟ್ರಿ ಆಪರೇಟರ್. ಈ ಒಂದು ಹುದ್ದೆಗಳ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಲೆವೆಲ್ 4 ಹಾಗೂ ಲೆವೆಲ್ 5 ಅಲ್ಲಿ ವೇತನವನ್ನ ನೀಡಲಾಗುವಂತದ್ದು. ಇನ್ನು ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ. ಈ ಒಂದು ಹುದ್ದೆಗಳ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಲೆವೆಲ್ 4 ಅಲ್ಲಿ ವೇತನವನ್ನ ನೀಡಲಾಗುವಂತದ್ದು. ಅಂದರೆ 25,500ರಿಂದ 81,100ರವರೆಗೆ ವೇತನವನ್ನ ನೀಡಲಾಗುತ್ತದೆ. ಇನ್ನು ಒಟ್ಟಾರೆ ಭಾರತದಾದ್ಯಂತ 3,131 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಎಸ್ಸಿ ಎಸ್ಟಿ ಕೆಟಗರಿಯ ಅಭ್ಯರ್ಥಿಗಳಿಗೆ 5 ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗಿರುವಂತದ್ದು. ಇನ್ನು ಒಬಿಸಿ ಕೆಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗಿದೆ. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ ಯುಆರ್ ಕೆಟಗರಿಯವರಾದರೆ 10 ವರ್ಷಗಳವರೆಗೆ, ಇನ್ನು ಒಬಿಸಿ ಕೆಟಗರಿಯವರಾಗಿದ್ದರೆ 13 ಹಾಗೂ ಎಸ್ಸಿ ಎಸ್ಟಿ ಕೆಟಗರಿಯ ಅಭ್ಯರ್ಥಿಗಳಿಗೆ 15 ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗಿರುವಂತದ್ದು. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 3 ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗಿದೆ. ಇನ್ನು ಡಿಫೆನ್ಸ್ ಪರ್ಸನ್ ಗಳಿಗೂ ಸಹ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗಿದೆ ಹಾಗೂ ಸೆಂಟ್ರಲ್ ಗವರ್ಮೆಂಟಿನ ಸಿವಿಲ್ ಎಂಪ್ಲಾಯೀಸ್ಗೂ ಸಹ 45 ವರ್ಷಗಳವರೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನ ನೀಡಲಾಗಿದೆ. ಇನ್ನು ವಿಧವೆಯಾಗಿರುವ ಹಾಗೂ ವಿಚ್ಛೇದಿತ ಮಹಿಳಾ ಅಭ್ಯರ್ಥಿಗಳಿಗೂ ಸಹ 40 ವರ್ಷಗಳವರೆಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗಿರುವಂತದ್ದು. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಇನ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಈ ಒಂದು ಹುದ್ದೆಗಳಿಗೆ ನೋಡ್ತಾ ಹೋಗೋದಾದ್ರೆ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ತೇರ್ಗಡೆಯಾಗಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅಭ್ಯರ್ಥಿಗಳು ಪಿಯುಸಿಯಲ್ಲಿ ಮ್ಯಾಥ್ಸ್ ಅನ್ನು ಸ್ಟಡಿ ಮಾಡಿರಬೇಕಾಗಿರುತ್ತದೆ. ಇನ್ನು ಎರಡನೇದಾಗಿ ಲೋವರ್ ಡಿವಿಷನ್ ಕ್ಲರ್ಕ್ ಆರ್ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂಡ್ ಡಿಇಒ ಆರ್ ಡಿಇಒ ಗ್ರೇಡ್ ಎ. ಈ ಒಂದು ಹುದ್ದೆಗಳ ಬಗ್ಗೆ ನೋಡೋದಾದ್ರೆ ಪಿಯುಸಿಯನ್ನ ಪಾಸ್ ಆದಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂತದ್ದು. ಇನ್ನು ಮುಂದೆ ನೋಡೋದಾದ್ರೆ ಅರ್ಜಿಯನ್ನು ಸಲ್ಲಿಸುವಂತಹ ವಿಧಾನದ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂತದ್ದು. ssc.gov.in ಈ ಒಂದು ವೆಬ್ಸೈಟ್ ಮೂಲಕ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುವಂತದ್ದು. ಇನ್ನು ಮಹಿಳಾ ಅಭ್ಯರ್ಥಿಗಳು, ಎಸ್ಸಿ ಎಸ್ಟಿ ಕೆಟಗರಿಯ ಅಭ್ಯರ್ಥಿಗಳು
ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳು ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನುಳಿದಂತಹ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುವಂತದ್ದು. ಇನ್ನು ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್ ಅನ್ನ ಆನ್ಲೈನ್ ಮೂಲಕ ಪೇಮೆಂಟ್ ಅನ್ನ ಮಾಡಬೇಕಾಗಿರುವಂತದ್ದು. ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್, ಯುಪಿಐ ಪೇಮೆಂಟ್, ಭೀಮ್ ಆಪ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಹೀಗೆ ಆನ್ಲೈನ್ ಮುಖಾಂತರ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗಿರುವಂತದ್ದು. ಇನ್ನು ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್ ಅನ್ನ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ಜುಲೈ 19ರವರೆಗೆ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಅನ್ನ ಪೇಮೆಂಟ್ ಮಾಡಲು ಅವಕಾಶವನ್ನ ನೀಡಲಾಗಿದೆ. ಇನ್ನು ಅಭ್ಯರ್ಥಿಗಳು ತಮ್ಮ ಅಪ್ಲಿಕೇಶನ್ ನಲ್ಲಿ ಏನಾದರೂ ತಪ್ಪಿದ್ದರೆ ಕರೆಕ್ಷನ್ ಮಾಡಿಕೊಳ್ಳಲು ಸಹ ಅವಕಾಶವನ್ನು ನೀಡಲಾಗಿರುವಂತದ್ದು. ಜುಲೈ 23ರಿಂದ ಜುಲೈ 24ರವರೆಗೆ ಅಭ್ಯರ್ಥಿಗಳು ತಮ್ಮ ಒಂದು ಅರ್ಜಿ ಫಾರ್ಮಿನಲ್ಲಿ ಏನಾದರೂ ತಪ್ಪಿದ್ದರೆ ಕರೆಕ್ಷನ್ ಅನ್ನ ಮಾಡಿಕೊಳ್ಳಬಹುದು. ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ನೀಡಲಾಗಿದೆ ಅಂತ ನೋಡೋದಾದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ನೀಡಲಾಗಿರುವಂತದ್ದು. ಇನ್ನು ಅಭ್ಯರ್ಥಿಗಳು ತಮ್ಮ ಒಂದು ಹತ್ತಿರದ ಎಕ್ಸಾಮಿನೇಷನ್ ಸೆಂಟರ್ಗೆ ಪ್ರಿಫರೆನ್ಸ್ ಅನ್ನ ನೀಡಬಹುದಾಗಿರುವಂತದ್ದು. ಇನ್ನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಒಟ್ಟು 2 ಹಂತಗಳಲ್ಲಿ ಎಕ್ಸಾಮ್ ಅನ್ನ ನಡೆಸಲಾಗುವಂತದ್ದು. ಟೈರ್ 1 ಹಾಗೂ ಟೈರ್ 2 ಒಟ್ಟು 2 ಹಂತಗಳಲ್ಲಿ ಎಕ್ಸಾಮ್ ಅನ್ನ ನಡೆಸಲಾಗುತ್ತದೆ. ಇನ್ನು ಟೈರ್ 1 ಎಕ್ಸಾಮಿನೇಷನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಒಟ್ಟು 200 ಅಂಕಗಳಿಗೆ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುವಂತದ್ದು ಮತ್ತು 100 ಕ್ವಶನ್ಸ್ ಗಳು ಇರುವಂತದ್ದು. ಇನ್ನು ಟೈರ್ 1 ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಒಟ್ಟು 4 ಸೆಕ್ಷನ್ಗಳಲ್ಲಿ ಕ್ವಶನ್ಸ್ ಗಳನ್ನ ಕೇಳಲಾಗುವಂತದ್ದು. ಇಂಗ್ಲಿಷ್ ಲ್ಯಾಂಗ್ವೇಜ್, ಜನರಲ್ ಇಂಟೆಲಿಜೆನ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಹಾಗೂ ಜನರಲ್ ಅವೇರ್ನೆಸ್ ಈ ಒಂದು ವಿಷಯದ ಮೇಲೆ ಕ್ವಶನ್ಸ್ ಗಳನ್ನ ಕೇಳಲಾಗುತ್ತದೆ. ಇನ್ನು ಪ್ರತಿಯೊಂದು ವಿಷಯದ ಮೇಲೂ 25 ಕ್ವಶನ್ಸ್ ಗಳನ್ನ ಕೇಳಲಾಗುವಂತದ್ದು ಮತ್ತು 50 ಅಂಕಗಳು ಇರುವಂತದ್ದು ಹಾಗೂ 60 ನಿಮಿಷಗಳ ಒಂದು ಕಾಲಾವಕಾಶವನ್ನ ಟೈರ್ 1 ಎಕ್ಸಾಮ್ಗೆ ನೀಡಲಾಗುವಂತದ್ದು. ಇನ್ನು ಟೈರ್ 1 ಎಕ್ಸಾಮ್ ನಲ್ಲಿ ಎಲ್ಲವೂ ಸಹ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳು ಇರುವಂತದ್ದು. ಇನ್ನು ಎಕ್ಸಾಮಿನೇಷನ್ ಅನ್ನ ಕನ್ನಡದಲ್ಲೂ ಸಹ ನಡೆಸಲಾಗುವಂತದ್ದು. ಇಂಗ್ಲಿಷ್ ಮತ್ತು ಹಿಂದಿಯ ಜೊತೆಗೆ ಇನ್ನೂ ಒಂದು ಲ್ಯಾಂಗ್ವೇಜ್ ಅನ್ನು ಸಹ ಅಭ್ಯರ್ಥಿಗಳ ಒಂದು ಆಯ್ಕೆಗೆ ನೀಡಿರುವಂತದ್ದು. ಅಂದರೆ ನಮ್ಮ ಒಂದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡದಲ್ಲೂ ಸಹ ಎಕ್ಸಾಮ್ ಅನ್ನು ಬರೆಯಲು ಅವಕಾಶವನ್ನ ನೀಡಲಾಗಿರುವಂತದ್ದು. ಇನ್ನು ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪ್ರತಿಯೊಂದು ತಪ್ಪಾದ ಉತ್ತರಕ್ಕೂ 0.50 ನೆಗೆಟಿವ್ ಮಾರ್ಕಿಂಗ್ ಇರುವಂತದ್ದು. ಅಂದರೆ 2 ಕ್ವಶನ್ಸ್ ಗಳು ತಪ್ಪಾಗಿದ್ದಲ್ಲಿ 1 ಅಂಕವನ್ನ ಕಳೆಯಲಾಗುತ್ತದೆ. ಇನ್ನು ಟೈರ್ 2 ಎಕ್ಸಾಮ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಒಟ್ಟು 2 ಸೆಷನ್ಗಳು ಇರುವಂತದ್ದು. ಸೆಷನ್ 1ರಲ್ಲಿ ನೋಡ್ತಾ ಹೋಗೋದಾದ್ರೆ ಒಟ್ಟು 3 ಸೆಕ್ಷನ್ಗಳು ಇರುವಂತದ್ದು. ಇನ್ನು ಸೆಷನ್ 2ದಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ಹಾಗೂ ಪಾರ್ಟ್ ಸಿ ಇರುವಂತದ್ದು. ಇನ್ನು ಸೆಕ್ಷನ್ 1ರಲ್ಲಿ ನೋಡ್ತಾ ಹೋಗೋದಾದ್ರೆ ಮ್ಯಾಥಮೆಟಿಕಲ್ ಅಬಿಲಿಟಿ ಹಾಗೂ ರೀಸನಿಂಗ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ಈ ಒಂದು ವಿಷಯದ ಮೇಲೆ ಕ್ವಶನ್ಸ್ ಗಳನ್ನ ಕೇಳಲಾಗುವಂತದ್ದು. ಇನ್ನು ಪ್ರತಿಯೊಂದು ವಿಷಯದ ಮೇಲೆ 30 ಕ್ವಶನ್ಸ್ ಗಳನ್ನ ಕೇಳಲಾಗುತ್ತದೆ. ಇನ್ನು ಸೆಕ್ಷನ್ 1ರಲ್ಲಿ ಒಟ್ಟು 60 ಕ್ವಶನ್ಸ್ ಗಳು ಇರುತ್ತವೆ ಮತ್ತು 180 ಅಂಕಗಳು ಇರುವಂತದ್ದು ಹಾಗೂ 1 ಗಂಟೆಗಳ ಕಾಲಾವಕಾಶವನ್ನ ನೀಡಲಾಗುವಂತದ್ದು. ಇನ್ನು ಸೆಕ್ಷನ್ 2 ಬಗ್ಗೆ ನೋಡೋದಾದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್ ಈ ಒಂದು ವಿಷಯದ ಮೇಲೆ ಒಟ್ಟು 40 ಕ್ವಶನ್ಸ್ ಗಳು ಇರುವಂತದ್ದು. ಇನ್ನು ಜನರಲ್ ಅವೇರ್ನೆಸ್ ಈ ಒಂದು ವಿಷಯದ ಮೇಲೆ ಒಟ್ಟು 20 ಕ್ವಶನ್ಸ್ ಗಳನ್ನ ಕೇಳಲಾಗುತ್ತದೆ. ಅಂದರೆ ಒಟ್ಟಾರೆ ಸೆಕ್ಷನ್ 2ರಲ್ಲಿ 60 ಕ್ವಶನ್ಸ್ ಗಳು ಇರುವಂತದ್ದು ಮತ್ತು 180 ಅಂಕಗಳು ಇರುವಂತದ್ದು ಹಾಗೂ 1 ಗಂಟೆಗಳ ಕಾಲಾವಕಾಶವನ್ನ ನೀಡಲಾಗುವಂತದ್ದು. ಅಂದರೆ ಪ್ರತಿಯೊಂದು ಪ್ರಶ್ನೆಗೂ ಸಹ 3 ಅಂಕಗಳು ಇರುತ್ತವೆ. ಇನ್ನು ಸೆಕ್ಷನ್ 3ರಲ್ಲಿ ಕಂಪ್ಯೂಟರ್ ನಾಲೆಜ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳಲಾಗುವಂತದ್ದು. ಒಟ್ಟು 15 ಕ್ವಶನ್ಸ್ ಗಳು ಇರುವಂತದ್ದು ಮತ್ತು 45 ಅಂಕಗಳು ಇರುವಂತದ್ದು ಹಾಗೂ 15 ನಿಮಿಷಗಳ ಕಾಲಾವಕಾಶವನ್ನ ನೀಡಲಾಗುವಂತದ್ದು. ಒಟ್ಟಾರೆ ಸೆಷನ್ 1ರಲ್ಲಿ 2 ಗಂಟೆ 15 ನಿಮಿಷಗಳ ಒಂದು ಕಾಲಾವಕಾಶವನ್ನ ನೀಡಲಾಗುತ್ತದೆ. ಇನ್ನು ಸೆಷನ್ 2 ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸೆಷನ್ 2 ನಲ್ಲಿ ಸ್ಕಿಲ್ ಟೆಸ್ಟ್ ಅನ್ನ ನಡೆಸಲಾಗುವಂತದ್ದು. ಪಾರ್ಟ್ ಎ, ಬಿ ಹಾಗೂ ಪಾರ್ಟ್ ಸಿ ಇರುವಂತದ್ದು.
ಇನ್ನು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಯಲ್ಲಿ ಸ್ಕಿಲ್ ಟೆಸ್ಟ್ ಅನ್ನ ನಡೆಸಲಾಗುತ್ತದೆ. ಇದು ಪ್ರತಿಯೊಂದು ವಿಭಾಗಕ್ಕೂ ಸಹ 15 ನಿಮಿಷಗಳ ಕಾಲಾವಕಾಶವನ್ನ ನೀಡಲಾಗುವಂತದ್ದು. ಇನ್ನು ಪಾರ್ಟ್ ಸಿ ಬಗ್ಗೆ ನೋಡೋದಾದ್ರೆ ಟೈಪಿಂಗ್ ಟೆಸ್ಟ್ ಅನ್ನ ಪಾರ್ಟ್ ಸಿ ಯಲ್ಲಿ ನಡೆಸಲಾಗುವಂತದ್ದು. ಒಟ್ಟು 10 ನಿಮಿಷಗಳ ಕಾಲಾವಕಾಶವನ್ನ ನೀಡಲಾಗುತ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಟೈರ್ 1 ನಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಟೈರ್ 2 ಗೆ ಕರೆಯಲಾಗುವಂತದ್ದು ಹಾಗೂ ಸ್ಕಿಲ್ ಟೆಸ್ಟ್ ಮತ್ತು ಟೈಪಿಂಗ್ ಟೆಸ್ಟ್ ಮುಖಾಂತರ ಆಯ್ಕೆಯನ್ನ ಮಾಡಿಕೊಳ್ಳಲಾಗುವಂತದ್ದು. ಇನ್ನು ಮುಂದೆ ನೋಡ್ತಾ ಹೋಗೋದಾದ್ರೆ ಇನ್ನು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಗ್ಗೆ ಸಹ ಇಲ್ಲಿ ಮಾಹಿತಿಯನ್ನ ನೀಡಲಾಗಿರುವಂತದ್ದು. ಒಟ್ಟಾರೆ 15 ಭಾಷೆಗಳಲ್ಲಿ ಎಕ್ಸಾಮ್ ಅನ್ನ ನಡೆಸಲಾಗುವಂತದ್ದು. ಹಿಂದಿ, ಇಂಗ್ಲಿಷ್ ಹಾಗೂ ಇದರ ಜೊತೆಗೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಅನ್ನ ಬರೆಯಬಹುದಾಗಿರುವಂತದ್ದು. ಇನ್ನು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಬರೆಯಲು ಅವಕಾಶವನ್ನ ನೀಡಲಾಗಿರುವಂತದ್ದು. ಇನ್ನು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇವಿಷ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಲ್ಲಿ ಕರೆಯಲಾದಂತಹ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುವಂತದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.